ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇವತ್ತು ನಮ್ಮಮ್ಮ ಹೇಗೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಒಂದು ಜಾರಲ್ಲಿ ಫಸ್ಟ್ 4 ಬೆಳ್ಳುಳ್ಳಿ, 1 ಇಂಚಷ್ಟು ಚಕ್ಕೆ, 3 ಲವಂಗ, 6 ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ, ಅಕ್ಕಿ ಹಿಟ್ಟು 1-2 ಸ್ಪೂನಷ್ಟು, ಮತ್ತು ಅರಿಶಿನದ ಪುಡಿ ಸ್ವಲ್ಪ, ಕಸ್ತೂರಿ ಮೇಥಿ ಸ್ವಲ್ಪ, ಮೊಸರು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆ ಹಾಕ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಮತ್ತು 1 ಸ್ಪೂನಷ್ಟು ಆಯಲ್ಲು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟು ಇದಕ್ಕೇ 1 ಮೊಟ್ಟೆ ಅಥವಾ 2 ಮೊಟ್ಟೆ, ನೀವು ಚಿಕನ್ ಎಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ನೀವು ಹಾಕೋಬೇಕಾಗುತ್ತೆ. ಸಾಕಾಗುತ್ತೆ 1 ಅಥವಾ 2. ಮತ್ತು ಇದನ್ನು ಹಾಕ್ಕೊಂಡ ತಕ್ಷಣ ನೆಕ್ಸ್ಟು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 1 kg ಇವಾಗ ನಾವು ಚಿಕನ್ ಹಾಕ್ಕೊಂಡಿದ್ದೀವಿ. ಮಿಕ್ಸ್ ಆದ ನಂತರ ನೆಕ್ಸ್ಟು ಎಣ್ಣೆ ಕಾಯಲಿಕ್ಕಿಟ್ಟು ಅದಕ್ಕೆ ಹಾಕೋಬೇಕು. ನೋಡಿ, ಈ ಥರ ಬೋಂಡ ಥರ ನೀಟಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಗ್ರೀನ್ ಕಲರ್ ಇರುತ್ತೆ ಇದು. ಇದಕ್ಕೆ ಯಾವುದೇ ಕಬಾಬ್ ಪೌಡರ್ ಆಗಲಿ ಏನೂ ಮಿಕ್ಸ್ ಮಾಡಲ್ಲ, ಬೇರೆ ಕಲರ್ಸ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ. ನೋಡಿ, ಈ ಥರ ಬಂದಿದೆ ಫೈನಲಿ. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಪ್ಲೀಸ್ ಫುಲ್ ವಿಡಿಯೋ ವಾಚ್ ಮಾಡಿ.